ನಮಸ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸೋಲಾರ್ ಸಿಸ್ಟಮ್ ಸೌರ ಮಂಡಲ ಅಂತ ಏನು ಕರಿತೀವಲ್ಲ, ಅಲ್ಲಿ 8 ಉಪಗ್ರಹಗಳಿವೆ. ಆ 8 ಉಪಗ್ರಹಗಳು ಪ್ರತಿದಿನ ಪ್ರತಿ ಕ್ಷಣ ಸೂರ್ಯನ ಸುತ್ತಲೂ ಏನಾಗ್ತಿರ್ತಾವೆ ಅಂತಂದರೆ ತಿರುಗ್ತಿರ್ತಾವೆ. ಅದೇ ಥರ ನಾವಿರ್ತಕ್ಕಂಥ ಈ ಭೂಮಿನೂ ಕೂಡ ಸೂರ್ಯನ ಸುತ್ತಲೂ ಪ್ರತಿ ದಿನವೂ ಕೂಡ ಏನಾಗುತ್ತೆ ಅಂತಂದರೆ ಚಲಿಸ್ತಾ ಇರುತ್ತೆ ಅಥವಾ ತಿರುಗ್ತಾ ಇರುತ್ತೆ. ಸೊ ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ಮೋಷನ್ ಅನ್ನೋ ಒಂದು ಕಾನ್ಸೆಪ್ಟನ್ನು, ಚಲನೆ ಅನ್ನೋ ಒಂದು ಕಾನ್ಸೆಪ್ಟನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಹಾಗಾದರೆ ಮೋಷನ್ ಅಂದರೆ ಏನು ಅಂತ ನೀವು ನೋಡ್ತಾ ಹೋದರೆ, ದ ಚೇಂಜ್ ಇನ್ ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್ ವಿತ್ ಟೈಮ್. ವೆರಿ ಸಿಂಪಲ್ ರೀ. ಇವಾಗ ಒಂದು ವಸ್ತು ಇದೆ, ಒಂದು ಪೆನ್ ಇದೆ. ಈ ಪೆನ್ನು ಟೈಮ್ ಹೋದಂಗೆಲ್ಲ, ಟೈಮ್ ಅಂತೂ ನಾವು ಸ್ಟಾಪ್ ಮಾಡೋಕ್ಕಾಗಲ್ಲ ರೀ. ಸೊ ಟೈಮ್ ಯಾವ ಥರ ಮುಂದೆ ಹೋಗ್ತಾ ಇರುತ್ತಲ್ಲ, ಅದೇ ಥರ ಟೈಮಿನ ಜೊತೆಗೇ ತನ್ನ ಪೊಸಿಷನನ್ನು ಏನಾದರೂ ಚೇಂಜ್ ಮಾಡ್ಕೋತಾ ಇದ್ದರೆ, ಇಲ್ಲಿರೋ ಪೆನ್ನು ಮುಂದ್ಗಡೆ ಬಂದರೆ, ಅಥವಾ ಯಾವುದೇ ಒಂದು ಬಸ್ಸು ಅಥವಾ ಯಾವುದೇ ಒಂದು ಕಾರು ಅಥವಾ ಯಾವುದೇ ಒಂದು ಪಕ್ಷಿ ಸಮಯದ ಜೊತೆಗೆ ವಿತ್ ರೆಸ್ಪೆಕ್ಟ್ ಟು ಟೈಮ್, ಇಫ್ ದ ಆಬ್ಜೆಕ್ಟ್ ಈಸ್ ಚೇಂಜಿಂಗ್ ಇಟ್ಸ್ ಪೊಸಿಷನ್, ತಾನು ಇರುವ ಮೂಲ ಒಂದು ಸ್ಥಿತಿಯಿಂದ ಬೇರೆ ಒಂದು ಸ್ಥಳಕ್ಕೆ ಅಥವಾ ಮೂಲ ಸ್ಥಳದಿಂದ ಬೇರೆ ಒಂದು ಸ್ಥಳಕ್ಕೆ ಮೂಮೆಂಟ್ ಆಗ್ತಾ ಹೋಗ್ತಿದ್ರೆ ಅಥವಾ ಚಲಿಸ್ತಾ ಇದ್ದರೆ, ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ವಿ ವಿಲ್ ಕಾಲ್ ಇಟ್ ಆಸ್ ಅ ಮೋಷನ್. ಸೊ ಎಕ್ಸಾಂಪಲ್ ಯಾವ್ದು ಬೇಕಾದ್ರೂ ಕೊಡ್ಬೋದು ರೀ. ಮೋಷನ್ ಆಫ್ ಬರ್ಡ್ಸ್, ಪ್ರತಿದಿನ ನೀವು ನೋಡ್ತಿರ್ತೀರಿ ಸಾಕಷ್ಟು ಹಕ್ಕಿಗಳು ಪಕ್ಷಿಗಳು ಏನಾಗ್ತಿರ್ತಾವೆ ಅಂತಂದರೆ ಚಲಿಸ್ತಾ ಇರ್ತವೆ. ದಟ್ ಈಸ್ ಕಾಲ್ಡ್ ಮೋಷನ್. ಆ್ಯಂಡ್ ಮೋಷನ್ ಆಫ್ ವೆಹಿಕಲ್ಸ್ ಆನ್ ದ ರೋಡ್. ಓಕೆ, ಸೊ ರೋಡ್ ನೋಡ್ತಾ ಹೋದ್ರಿ ಅಂತಂದರೆ ಒಂದು ಬಸ್ಸು, ಕಾರು ಅಥವಾ ಯಾವುದೇ ಒಂದು ವೆಹಿಕಲ್ಲು ಪ್ರತಿ ಕ್ಷಣ ಏನಾಗುತ್ತೆ ಅಂತಂದರೆ ಟೈಮ್ ಜೊತೆ ಚಲಿಸ್ತಾನೆ ಇರುತ್ತೆ. ಇವಾಗ ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಕ್ಕಂಥ ಬಸ್ಸು ಒಂದು ನಿರ್ದಿಷ್ಟ ಸಮಯದಲ್ಲಿ 3 hours 2 hours ಏನಾಗುತ್ತೆ, ಮೂಮೆಂಟ್ ಆಗುತ್ತೆ. ಅಂದರೆ ಟೈಮ್ ಚೇಂಜ್ ಆಗ್ತಾ ಹೋದಂಗೆಲ್ಲ ಆ ವಸ್ತುನ ಏನಾಯಿತು ಆ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸ್ತಾ ಇತ್ತು. ಆ್ಯಂಡ್ ಯು ಕ್ಯಾನ್ ಗಿವ್ ದೀಸ್ ಎಕ್ಸಾಂಪಲ್ಸ್ ಆಲ್ಸೋ. ದ ಮೋಷನ್ ಆಫ್ ಪ್ಲಾನೆಟ್ಸ್ ಅರೌಂಡ್ ದ ಸನ್, the motion of moon around the earth. So all these are nothing but the motion only. Okay, ಸೊ ಹಾಗಾದರೆ ಈ ಮೋಷನಲ್ಲಿ ಬರ್ತಕ್ಕಂಥ ಇನ್ನೊಂದಿಷ್ಟು ಕಾನ್ಸೆಪ್ಟ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ್ರಿ. ಸೊ ಮತ್ತೊಂದು ಯಾವುದು ಅಂತಂದ್ರೆ ಪಾತ್ ಲೆಂತ್ ಅಂತೇಳಿ. ಪಾತ್ ಲೆಂತ್ ಅಥವಾ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತ ಕರಿತೀವಿ ರೀ. ವೆರಿ ಸಿಂಪಲ್, ದ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ಎನ್ ಆಬ್ಜೆಕ್ಟ್. ಒಂದು ವಸ್ತುವಿನಿಂದ ಒಟ್ಟು ಚಲಿಸಿರ್ತಕ್ಕಂಥ ಒಂದು ದೂರವನ್ನು ಒಂದು ಆಬ್ಜೆಕ್ಟು ಟೋಟಲ್ ಆಗಿ ಕವರ್ ಮಾಡಿರ್ತಕ್ಕಂಥ ಡಿಸ್ಟೆನ್ಸನ್ನು ನಾವೇನಂತ ಕರಿತೀವಿ ಅಂತಂದರೆ ಪಾತ್ ಲೆಂತ್ ಅಂತ ಕರಿತೀವಿ, ಅಥವಾ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತ ಕರಿತೀವಿ. ಇದನ್ನು ಕಾಮನ್ ಆಗಿ ಸ್ಮಾಲ್ ಡಿ ಲೆಟ್ರಿಂದ ಇಂಡಿಕೇಟ್ ಮಾಡ್ತಿರ್ತಾರೆ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನೀವು ಕಾಲೇಜ್ಗೆ ಬರ್ತಾ ಇರಬೇಕಾದ್ರೆ ನೀವಿರ್ತಕ್ಕಂಥ ಮನೆಯಿಂದ, ಓಕೆ, ನೀವಿರ್ತಕ್ಕಂಥ ಹೋಮ್ ಟೌನಿಂದ ಅಥವಾ ನಿಮ್ಮ ಮನೆಯಿಂದ ಕಾಲೇಜಿಗೆ ಬರ್ತಿರ್ತೀರಿ. ಸೊ ದಿಸ್ ಇಸ್ ಕಾಲ್ಡ್ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್. ಓಕೆ, ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಪಾತ್ ಲೆಂತ್. ಓಕೆ, ಆ್ಯಂಡ್ ದ ಪಾತ್ ಲೆಂತ್ ಕ್ಯಾನ್ ಬಿ ಮೆಸರ್ಡ್ ಇನ್ ಮೀಟರ್ಸ್. ಕಾಮನ್ ಆಗಿ ಅದನ್ನು ಕಿಲೋಮೀಟರಲ್ಲಿ ಎಳಿತಾರೆ ಅಥವಾ ಮೀಟರ್ಸಲ್ಲಿ ಎಳಿತಾರೆ. ಬಟ್ ಸ್ಟ್ಯಾಂಡರ್ಡ್ SI ಯೂನಿಟ್ ಯಾವುದು ಅಂತಂದರೆ ಮೀಟ್ರಲ್ಲಿ ನಾವು ಈ ಪಾತ್ ಲೆಂತನ್ನು ಅಳಿಬಹುದು. ಮತ್ತೊಂದು ಯಾವುದು ಅಂತಂದರೆ ಡಿಸ್ಪ್ಲೇಸ್ಮೆಂಟ್ ಅಂತೇಳಿ. ಸ್ವಲ್ಪ ಚೇಂಜ್ ಇದೆ ನೋಡ್ರಿ. ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಮೆಸರ್ಡ್ ಫ್ರಾಮ್ ಇನಿಷಿಯಲ್ ಪೊಸಿಷನ್ ಟು ದ ಫೈನಲ್ ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್. ಇದು ನಿಮಗೆ ಅರ್ಥ ಆಗಬೇಕು ಅಂತಂದರೆ ಇಲ್ಲಿ ಒಂದು ಡಯಾಗ್ರಾಮ್ ಹಾಕಿದೆ ನೋಡ್ರಿ, ಅಬ್ಸರ್ವೇಷನ್ ಮಾಡಿರಿ. ನೀವು ಜರ್ನಿನ ಸ್ಟಾರ್ಟ್ ಮಾಡ್ತಕ್ಕಂಥ ಲೊಕೇಶನ್ನು A ಅಂತ ತಿಳ್ಕೊಳ್ಳೋಣ. ಇದನ್ನು ನಾವೇನಂತ ಕರಿತೀವಿ ರೀ, ಇನಿಷಿಯಲ್ ಪೊಸಿಷನ್ ಅಂತ ಕರಿತೀವಿ. ಅದೇ ಥರ ನೀವು ಜರ್ನಿನ ಎಂಡ್ ಮಾಡ್ತಕ್ಕಂಥ ಪ್ಲೇಸು B ಅಂತ ಕರೆಯೋಣ. ಓಕೆ, ಸೊ ಇದನ್ನು ನಾನು ಫೈನಲ್ ಪೊಸಿಷನ್ ಅಂತ ಕರಿತೀವಿ. ಸೊ ಈ ಇನಿಷಿಯಲ್ ಪೊಸಿಷನಿಂದ ಫೈನಲ್ ಪೊಸಿಷನ್ಗೆ ಇರ್ತಕ್ಕಂಥ ಶಾರ್ಟೆಸ್ಟ್ ಡಿಸ್ಟೆನ್ಸಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ವಿ ವಿಲ್ ಕಾಲ್ ಇಟ್ ಆಸ್ ಅ ಡಿಸ್ಪ್ಲೇಸ್ಮೆಂಟ್. ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ measured from initial position to the final position. ಓಕೆ, ಅಥವಾ ಬೇರೆ ಎಕ್ಸಾಂಪಲ್ ತಗೊಳ್ರಿ. ಸಪೋಸ್ ನೀವು A ಇಂದ Bಗೆ ಟ್ರಾವೆಲ್ ಆಗೋ ಬದಲಿ A ಇಂದ Bಗೆ ರೀಚ್ ಆಗಿ ವಾಪಸ್ Aಗೆ ಬರ್ತಾ ಇರ್ತೀರಿ ಅಂತ ಅನ್ಕೋರಿ. ಲೆಟ್ ಅಸ್ ಇಮ್ಯಾಜಿನ್ ಯು ಆರ್ ಟ್ರಾವೆಲಿಂಗ್ ಫ್ರಮ್ A ಲೊಕೇಶನ್, ಓಕೆ, ಟು ದ B ಆ್ಯಂಡ್ ಅಗೇನ್ ಯು ಕಮ್ ಬ್ಯಾಕ್ ಟು ದ A ಲೊಕೇಶನ್. ಸೊ ಈ ಸಿಚುವೇಶನಲ್ಲಿ ಏನಾಗುತ್ತೆ ರೀ, ನೀವು A ಇಂದ Bಗೆ ಹೋದಾಗ 7 ಮೀಟರ್ ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಿಬಿಡ್ತೀರಿ. ಸೊ ಇಲ್ಲೆಲ್ಲ ಇರ್ತಕ್ಕಂಥದ್ದು ಮೀಟರ್ ಅಂತ ತಿಳ್ಕೊಳ್ಳೋಣ. 7 ಮೀಟರ್ನ ನೀವು ಡಿಸ್ಟೆನ್ಸ್ ಟ್ರಾವೆಲ್ ಆಗಿ ನಿಲ್ಲೋದಿಲ್ಲ, ವಾಪಸ್ ಏಕೆ ಬಂದುಬಿಡ್ತೀರಿ. ಸೊ ನೀವು ಟೋಟಲ್ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡಿದ್ರಿ ಅಂತ ಕ್ವಶನ್ ಕೇಳಿದರೆ 14 ಮೀಟರ್ ಅಂತ ಹೇಳಬೇಕು. ಯಾಕಂದರೆ 7 + 7 14 ಮೀಟರ್. ಇದೇ ಕ್ವಶನನ್ನು A ಇಂದ ಜರ್ನಿ ಸ್ಟಾರ್ಟ್ ಮಾಡಿ ಹೇಗೇನೆ ನೀವು ಎಂಡ್ ಮಾಡಿದಾಗ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಅಂತ ಕೇಳಿದರೆ 0 ಅಂತ ಹೇಳಬೇಕು. ಯಾಕೆ 0 ಅಂತಂದರೆ ನಿಮ್ಮ ಇನಿಷಿಯಲ್ ಪೊಸಿಷನ್ನು ಏನೇ ಆಗಿತ್ತು, ಫೈನಲ್ ಪೊಸಿಷನ್ನು ಏನೇ ಆಗಿತ್ತು. ಅಂದರೆ ಇಲ್ಲಿಂದ ಟ್ರಾವೆಲ್ ಆಗಿ ವಾಪಸ್ ನೀವು ಅದೇ ಲೊಕೇಶನಿಗೆ ಬಂದಾಗ ನಿಮ್ಮ ಇನಿಷಿಯಲ್ ಫೈನಲ್ ಪೊಸಿಷನ್ ಒಂದೇ ಆಗಿರೋದ್ರಿಂದ ನೀವು ಯಾವುದೇ ಮೋಷನ್ ಆಗಲಿಲ್ಲ. ಸೊ ದಟ್ಸ್ ವೈ ದ ಡಿಸ್ಪ್ಲೇಸ್ಮೆಂಟ್ ಈಸ್ 0 ಬಟ್ ದ ಪಾತ್ ಲೆಂತ್ ಆರ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಈಸ್
14 ಮೀಟರ್ ಅಂತ ಹೇಳ್ಬೋದು. ಸೊ ಈ ಡಿಫ್ರೆನ್ಸು ನಿಮ್ಗೆ ಐಡಿಯಾ ಇರಲಿ. ಸೊ ಇದನ್ನು ಕೂಡ ಮೀಟ್ರಲ್ಲೇ ನಾವು ಅಳಿತಾ ಹೋಗ್ಬೋದ್ರಿ. ಸೊ ಎಸ್ ಯೂನಿಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಈಸ್ ಆಲ್ಸೋ ಮೀಟರ್ ಓನ್ಲಿ. ಓಕೆ, ಸೊ ನೌ ಲೆಟ್ ಅಸ್ ಗೋ ಫಾರ್ ಒನ್ ಮೋರ್ ಕಾನ್ಸೆಪ್ಟ್, ದಟ್ ಈಸ್ ಸ್ಕೇಲಾರ್ ಕ್ವಾಂಟಿಟಿ. ಸಾಕಷ್ಟು ಸಲ ಇದು ಫಿಸಿಕ್ಸಲ್ಲಿ ಯೂಸ್ ಆಗುತ್ತೆ. ವಾಟ್ ಯು ಮೀನ್ ಬೈ ಸ್ಕೇಲಾರ್ ಕ್ವಾಂಟಿಟಿ, ವಾಟ್ ಯು ಮೀನ್ ಬೈ ವೆಕ್ಟರ್ ಕ್ವಾಂಟಿಟಿ ಅಂತ. So very simple, scalar quantity means the physical quantity which has only magnitude. Such a type of quantity is called scalar quantity. You already know that physical quantity antandre anything which can be measured and expressed in numbers. Andre ಯಾವುದೇ ಒಂದು ವಸ್ತುವನ್ನು ಅಳಿಬಹುದು. Okay, we can measure it and express in numbers. That is called ಒಂದು ನಂಬರಲ್ಲಿ ಅಥವಾ ಒಂದು ಸಂಖ್ಯೆಯಲ್ಲಿ ನಾವು ಅದನ್ನು ಇಂಡಿಕೇಟ್ ಮಾಡೋಕ್ಕಾಗಬೇಕು. ಫಾರ್ ಎಕ್ಸಾಂಪಲ್, ಒಂದು ಚಾಪಿಸ್ ಬಾಕ್ಸ್ ಇರುತ್ತೆ. ಆ ಚಾಪಿಸ್ ಬಾಕ್ಸಲ್ಲಿರ್ತಕ್ಕಂಥ ಚಾಪಿಸ್ಗಳ ಸಂಖ್ಯೆಯನ್ನು ನಾವು ಹೇಳ್ಬೋದು. ವಿ ಕ್ಯಾನ್ ಕೌಂಟ್ ಇಟ್. ಓಕೆ, ಆ್ಯಂಡ್ ವಿ ಕ್ಯಾನ್ ಮೆಜರ್ ಇಟ್. ದಟ್ ಈಸ್ ಕಾಲ್ಡ್ ಫಿಸಿಕಲ್ ಕ್ವಾಂಟಿಟಿ. ಸೊ ದಿಸ್ ಫಿಸಿಕಲ್ ಕ್ವಾಂಟಿಟಿ ವಿಚ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಅಂತಂದರೆ ಒಂದು ನಂಬರಲ್ಲಿ ನೀವು ಅದನ್ನು ಇಂಡಿಕೇಟ್ ಮಾಡೋಕ್ಕಾಗ್ತಿರ್ಬೇಕು. ಓಕೆ, ಸೊ ಅದಕ್ಕೆ ಮ್ಯಾಗ್ನಿಟ್ಯೂಡ್ ಮಾತ್ರ ಇದ್ದರೆ ಮತ್ತು ಯಾವುದೇ ಡೈರೆಕ್ಷನ್ ಇರೋಂಗಿಲ್ಲ. ಇದೇ ದಿಕ್ಕಲ್ಲಿ ಅದೇ ದಿಕ್ಕಲ್ಲಿ ಅಂತ ಸ್ಪೆಸಿಫಿಕ್ ಡೈರೆಕ್ಷನ್ ಇರೋಂಗಿಲ್ಲ. The physical quantity which has only magnitude, such a type of quantity is called scalar quantity. You can give examples like mass. ರಾಶಿ ಅಂತ ಕರೀತಿರಲ್ಲ, ಮಾಸ್ ಆಫ್ ಎ ಚಾಪಿಸ್ ಬಾಕ್ಸ್, ಮಾಸ್ ಆಫ್ ಎ ಡಸ್ಟರ್, ಮಾಸ್ ಆಫ್ ಎ ನೋಟ್ಬುಕ್. ಓಕೆ, ಮಾಸನ್ನು ಹೇಳ್ಬೋದು 10 ಗ್ರಾಮ್, 20 ಗ್ರಾಮ್, 25 ಗ್ರಾಮ್, 1 kg. ಸೊ ಆ ಥರ ಅಳೆದು ಅದನ್ನು ನಂಬರಲ್ಲಿ ಇಂಡಿಕೇಟ್ ಮಾಡಿ ಅದಕ್ಕೊಂದು ಮ್ಯಾಗ್ನಿಟ್ಯೂಡ್ ಮುಖಾಂತರ ನೀವು ಅದನ್ನು ಇಂಡಿಕೇಟ್ ಮಾಡ್ತಿದ್ರೆ ದಟ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಟೆಂಪ್ರೇಚರ್ ಆಲ್ಸೋ ಯು ಕ್ಯಾನ್ ಮೆಜರ್ 30 ಡಿಗ್ರಿ ಸೆಲ್ಸಿಯಸ್, 300 ಕೆಲ್ವಿನ್. ಸೊ ಈ ಥರ ನೀವು ಹೇಳ್ತಾ ಹೋಗ್ಬೋದು. ಯು ಕ್ಯಾನ್ ಮೆಜರ್ ಇಟ್. ಇದೇ ಸ್ಪೆಸಿಫಿಕ್ ಡೈರೆಕ್ಷನಲ್ಲ ಅಂತ ಹೇಳೋ ಅವಶ್ಯಕತೆ ಇರಲ್ಲ. ಟೈಮ್, ಓಕೆ, 10 ಮಿನಿಟ್, 30 ಸೆಕೆಂಡ್ಸ್, 1 ಅವರ್. ಓಕೆ, ಯು ಕ್ಯಾನ್ ಮೆಜರ್ ಆ್ಯಂಡ್ ಯು ಕ್ಯಾನ್ ಎಕ್ಸ್ಪ್ರೆಸ್ ಇನ್ ನಂಬರ್ಸ್. ಸೊ ದಟ್ ಈಸ್ ಹ್ಯಾವಿಂಗ್ ಮ್ಯಾಗ್ನಿಟ್ಯೂಡ್. ಸೊ ದಿಸ್ ಈಸ್ ಆಲ್ಸೋ ಸ್ಕೇಲಾರ್ ಕ್ವಾಂಟಿಟಿ. ಎನರ್ಜಿ, ಓಕೆ, ಸೋಲಾರ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಸಾಕಷ್ಟು ಎನರ್ಜಿ ಟೈಪ್ಸ್ ಬರ್ತವ್ರೆ. ಅಪ್ಕಮಿಂಗ್ ಚಾಪ್ಟರ್ಸಲ್ಲಿ ನಾನು ನಿಮ್ಗೆ ಅದನ್ನು ಹೇಳ್ತಾ ಹೋಗ್ತೀನಿ. ಸೊ ಎನರ್ಜಿ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಇದೇ ರೀತಿ ಮತ್ತೊಂದು ಕ್ವಾಂಟಿಟಿ ಬರುತ್ತೆ ರೀ, ದಟ್ ಈಸ್ ವೆಕ್ಟರ್ ಕ್ವಾಂಟಿಟಿ. ವೆಕ್ಟರ್ ಕ್ವಾಂಟಿಟಿ ಈಸ್ ಅ ಫಿಸಿಕಲ್ ಕ್ವಾಂಟಿಟಿ ವಿಚ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಅಂದರೆ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆ ನಂಬರಿನ ಜೊತೆಗೆ ನಮಗೆ ಡೈರೆಕ್ಷನ್ ಕೂಡ ಮುಖ್ಯ ಆಗುತ್ತೆ. ಅದು ಯಾವ ಡೈರೆಕ್ಷನಲ್ಲಿ ಯೂಸ್ ಮಾಡ್ತೀರಿ ಅನ್ನೋದು ಕೂಡ ಇಂಪಾರ್ಟೆಂಟ್ ರೂಲ್ನ ಪ್ಲೇ ಮಾಡುತ್ತೆ. ಸಚ್ ಟೈಪ್ ಆಫ್ ಕ್ವಾಂಟಿಟಿ ಈಸ್ ಕಾಲ್ಡ್ ಆಸ್ ಅ ವೆಕ್ಟರ್ ಕ್ವಾಂಟಿಟಿ. ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಯು ಕ್ಯಾನ್ ಗಿವ್ ದ ಫೋರ್ಸ್. ಈಗ ಒಂದು ವಿಂಡೋ ಇರುತ್ತೆ ಅಂತ ಅಂದ್ಕೊಳ್ಳಿ. ಕಿಟಕಿ ಗ್ಲಾಸನ್ನು ನೀವು ಹಾಕಬೇಕು ಅಂತಂದರೆ ಸ್ಪೆಸಿಫಿಕ್ ಈ ಡೈರೆಕ್ಷನಲ್ಲೇ ಮುಚ್ಚಬೇಕು, ಅಲ್ಲೇ ನೀವು ಫೋರ್ಸ್ ಹಾಕಬೇಕು. ಈ ಡೈರೆಕ್ಷನಲ್ಲಿ ಫೋರ್ಸ್ ಹಾಕಿದ್ರೆ ಅಷ್ಟೇ ಅದು ಕ್ಲೋಸ್ ಆಗುತ್ತೆ ಅನ್ನೋ ಒಂದು ರೂಲು. ಸೊ ಅಲ್ಲಿ ಡೈರೆಕ್ಷನ್ ಕೂಡ ಇಂಪಾರ್ಟೆಂಟ್ ರೂಲ್ನ ಪ್ಲೇ ಮಾಡುತ್ತೆ. ಸೊ ಮ್ಯಾಗ್ನಿಟ್ಯೂಡ್ ಜೊತೆಗೆ ನೀವೆಷ್ಟು ಫೋರ್ಸನ್ನು ಅಪ್ಲೈ ಮಾಡ್ತೀರಿ ಅನ್ನೋದ್ರ ಜೊತೆಗೆ ಯಾವ ದಿಕ್ಕಲ್ಲಿ ಅದನ್ನು ಯೂಸ್ ಮಾಡ್ತೀರಿ ಅನ್ನೋದು ಕೂಡ ಇಂಪಾರ್ಟೆಂಟ್ ರೂಲ್ನ ಪ್ಲೇ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಅ ವೆಕ್ಟರ್ ಕ್ವಾಂಟಿಟಿ. ಆ್ಯಂಡ್ ಆಲ್ಸೋ ವೇಟ್. ನೆನಪಿರಲಿ, ಮಾಸ್ ಬೇರೆ, ವೇಟ್ ಬೇರೆ. ವೇಟ್ ಅಂತಂದಾಗ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ಯೂಸ್ ಆಗುತ್ತೆ ರೀ. ಸೊ ನಿಮ್ಗೆ ಅದು ಗ್ರಾವಿಟೇಷನ್ ಚಾಪ್ಟ್ರಲ್ಲಿ ನಾನು ನಿಮ್ಗೆ ಬ್ರೀಫಾಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ವೇಟ್ ಅಂದರೆ W=mg ಅಂತ ಒಂದು ಫಾರ್ಮುಲಾ ಬರುತ್ತೆ. ಮಾಸ್ ಇಂಟು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತೇಳಿ. ವೇಟ್ ಯಾವ ದಿಕ್ಕಲ್ಲಿದೆ, ಡೌನ್ವರ್ಡ್ ಪೊಸಿಷನಲ್ಲಿದೆಯೋ ಅಥವಾ ಅಪ್ವರ್ಡ್ ಪೊಸಿಷನಲ್ಲಿದೆಯೋ ಆ ವೇಟ್ ಕೂಡ ವೆಕ್ಟರ್ ಕ್ವಾಂಟಿಟಿ ಅಂತ ನಾವು ತಿಳ್ಕೊಬೇಕ್ರಿ. ಆ್ಯಂಡ್ ಒನ್ ಮೋರ್ ಇಸ್ ಡಿಸ್ಪ್ಲೇಸ್ಮೆಂಟ್. ಇವಾಗ ತಾನೇ ಹೇಳಿದೆ, ಈ ಡಿಸ್ಪ್ಲೇಸ್ಮೆಂಟು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಪೊಸಿಷನ್ ಟು ದ ಫೈನಲ್ ಪೊಸಿಷನ್ ಅಂತೇಳಿ. ಅಂದರೆ ನೀವು ಯಾವ ದಿಕ್ಕಲ್ಲಿ ಹೋಗಿ ಯಾವ ದಿಕ್ಕಲ್ಲಿ ವಾಪಸ್ ಬಂದ್ರಿ. ಸೊ ಆ ಒಂದು ಇಂಪಾರ್ಟೆಂಟ್ ರೂಲ್ ಕೂಡ ಇಲ್ಲಿ ಪ್ಲೇ ಆಗ್ತಿರುತ್ತೆ ರೀ. ದಟ್ಸ್ ವೈ ದ ಡಿಸ್ಪ್ಲೇಸ್ಮೆಂಟ್ ಈಸ್ ಕನ್ಸಿಡರ್ಡ್ ಆಸ್ ಎ ವೆಕ್ಟರ್ ಕ್ವಾಂಟಿಟಿ. ಓಕೆ, ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದು ಬಾಲ್ ಇರುತ್ತೆ ಅಂತ ಅನ್ಕೋರಿ. ಬಾಲ್ನ ಹಿಂಗೆ ಥ್ರೋ ಮಾಡ್ತೀರಿ, ಮೇಲ್ಗಡೆ ಹಿಂಗೆ ಹೈಟಲ್ಲಿ ಥ್ರೋ ಮಾಡ್ತೀರಿ. ಒಂದು 5 ಮೀಟ್ರ್ ಹಿಂಗೆ ಥ್ರೋ ಮಾಡಿ ವಾಪಸ್ ನಿಮ್ಮ ಕೈಲೇ ಬಂದುಬೀಳುತ್ತೆ. ಅಂದರೆ ಅದರ ಇನಿಷಿಯಲ್ ಪೊಸಿಷನ್ನು ಫೈನಲ್ ಪೊಸಿಷನ್ನು ಒಂದೇ ಆಯಿತು. ಸೊ ಹಾಗಾಗಿ ಆ ಸಿಚುವೇಷನಲ್ಲಿ ಡಿಸ್ಪ್ಲೇಸ್ಮೆಂಟ್ 0 ಆಗಿರುತ್ತೆ. ಬಟ್ ಅದೇ ನೀವು 5 ಮೀಟರ್ ಥ್ರೋ ಮಾಡಿ ವಾಪಸ್ ಬಂದಾಗ ಅದು ಟೋಟಲ್ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಆಯ್ತು ಅಂದರೆ 5 + 5 ಅಂದರೆ 10 ಮೀಟರ್ ಡಿಸ್ಟೆನ್ಸ್ ಅನ್ನೋದು ಟ್ರಾವೆಲ್ ಆಯಿತು. ಸೊ ದಟ್ಸ್ ವೈ ದಿಸ್ ಇಸ್ ವಾಟ್ ದ ಬ್ರೀಫ್ ಎಕ್ಸ್ಪ್ಲನೇಷನ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಸ್ಕೇಲಾರ್ ಕ್ವಾಂಟಿಟಿ, ವೆಕ್ಟರ್ ಕ್ವಾಂಟಿಟಿ, path length, displacement and definition of the motion. Thank you.